ರಷ್ಯಾ ಮತ್ತು ಉಕ್ರೇನ್ನ ಯುದ್ಧದ ಸನ್ನಿವೇಶದಲ್ಲಿ ಭಾರತದ ನಾವಿಕರು ಬಲಿಯಾಗಿದ್ದಾರೆ. ಹೌದು, ಇವತ್ತು ಪರಿಸ್ಥಿತಿ ಹೆಂಗಾಗಿದೆ ಅಂತ ಹೇಳಿದ್ರೆ, ವಿಶ್ವಮಟ್ಟದಲ್ಲಿ ನಾವು ನೋಡ್ತಾ ಹೋಗೋದಾದರೆ ಬಹಳಷ್ಟು ಸಮಸ್ಯೆಗಳನ್ನು ಇತರ ರಾಷ್ಟ್ರಗಳು ಕೂಡ ಎದುರಿಸ್ತಾ ಇದ್ದಾವೆ. ಹೌದು, ಭಾರತದ ನಾವಿಕರು ಬಲಿಯಾಗಿದ್ದಾರೆ. ಹಾಗಾಗಿ ಇದನ್ನು ಭಾರತ ತೀವ್ರ ರೀತಿಯಲ್ಲಿ ಖಂಡಿಸ್ತಾ ಇದೆ. ಅದರ ಬಗ್ಗೆ ಒಂದಷ್ಟು ಡೀಟೇಲ್ಸನ್ನು ನೋಡ್ತಾ ಹೋಗೋದಾದರೆ, ಒಡೆಸ್ಸಾ ಬಂದರಿನಲ್ಲಿ ರಷ್ಯಾದ ಕ್ಷಿಪಣಿ ದಾಳಿ, ಭಾರತೀಯರ ನಾವಿಕರು ಇಲ್ಲಿ ಬಲಿಯಾಗಿದ್ದಾರೆ. ಸೊ ಇದನ್ನು ಭಾರತದ ವಿದೇಶಾಂಗ ಸಚಿವಾಲಯ ತೀವ್ರ ರೀತಿಯಲ್ಲಿ ಖಂಡಿಸಿದೆ. ಇದು ಒಂದು ಭಾಗ ಆದರೆ, ಇದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ. ಆದರೆ ಯಾವಾಗ ಆದಂತಹ ದಾಳಿ ಇದು, ನಾವಿಕರು ಯಾವ ರೀತಿ ಬಲಿಯಾಗ್ತಾರೆ, ಇದಕ್ಕೆ ಭಾರತ ಯಾವ ರೀತಿ ಖಂಡನೆಯನ್ನು ವ್ಯಕ್ತಪಡಿಸಿದೆ ಅನ್ನೋದನ್ನು DNA ಎರಡೇ ಸುದ್ದಿಯಲ್ಲಿ ನೋಡ್ತಾ ಹೋಗೋಣ. ರೈಟ್, ಬಹಳ ಮುಖ್ಯವಾಗಿ ನಾನು ಆಗಲೇ ಉಲ್ಲೇಖ ಮಾಡದಂತೆ ಒಡೆಸ್ಸಾ ಬಂದರಿನಲ್ಲಿ ರಷ್ಯಾದ ಕ್ಷಿಪಣಿ ದಾಳಿ ಇದು. ಭಾರತದ ನಾವಿಕರು ಇಲ್ಲಿ ಅಸುನೀಗ್ತಾರೆ. ಇದನ್ನು ಈಗಾಗಲೇ ವಿದೇಶಾಂಗ ಸಚಿವಾಲಯ ಅಥವಾ ಭಾರತ ಸರ್ಕಾರ ತೀವ್ರ ರೀತಿಯಲ್ಲಿ ಖಂಡಿಸಿದೆ. ರಷ್ಯಾದ 3 ಭೀಕರ ಕ್ರೂಸ್ ಕ್ಷಿಪಣಿಗಳಿಂದ ಹಡಗು ಧೂಳಿಪಟ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೋಡ್ತಾ ಹೋಗೋದಾದರೆ, ಭಾರತದ 4 ನಾವಿಕರು ಈ ಸಂದರ್ಭದಲ್ಲಿ ಸಾವಿಗೀಡಾಗಿದ್ದಾರೆ. ಇದರ ಜೊತೆಗೆ ಮತ್ತೊಬ್ಬನ ಸ್ಥಿತಿ ಗಂಭೀರವಾಗಿದೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಹಡಗಿನಲ್ಲಿದ್ದ ಒಟ್ಟು ಸಿಬ್ಬಂದಿಯ ಸಂಖ್ಯೆ ಅಂತ ನೋಡೋದಾದರೆ ಅದು 17. 9 ಮಂದಿ ಸಾವಿಗೀಡಾಗ್ತಾರೆ. ಜೊತೆಗೆ 8 ಜನರ ರಕ್ಷಣೆಯನ್ನು ಮಾಡಲಾಗುತ್ತೆ. ಉಕ್ರೇನ್ನ ಒಡೆಸ್ಸಾ ಬಂದರ್ನಿಂದ ಜೋಳವನ್ನು ಹೊತ್ತು ಹೊರಟಿದ್ದಂತಹ MV ಗೋಲ್ಡನ್ ಲಿಯೋ ವಾಣಿಜ್ಯ ಹಡಗಿನ ಮೇಲೆ ರಷ್ಯಾ ನಡೆಸಿದಂತಹ ಭೀಕರ ಕ್ಷಿಪಣಿ ದಾಳಿ ಇದೊಂದು ರೀತಿ ಜಲಸಮಾಧಿಯ ದುರಂತಕ್ಕೆ ಸಾಕ್ಷಿಯಾಗುತ್ತಿದೆ. ರಷ್ಯಾ ನಡೆಸಿದ 3 ಪ್ರಬಲ ಕ್ರೂಸ್ ಕ್ಷಿಪಣಿಗಳ ದಾಳಿಯ ತೀವ್ರತೆಗೆ ಹಡಗು ಕ್ಷಣಾರ್ಧದಲ್ಲೇ ಬೆಂಕಿ ಗೂಡಾಗ್ಬಿಡ್ತು. ಕಪ್ಪು ಸಮುದ್ರದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಕಪ್ಪು ಸಮುದ್ರದಲ್ಲಿ ನಡೆದಂತಹ ಕಹಿ ಘಟನೆ ಇದು. 17 ಸಿಬ್ಬಂದಿ ಪೈಕಿ 4 ಭಾರತೀಯರು ಸೇರಿದ ಹಾಗೆ 9 ನಾವಿಕರು ಪ್ರಾಣ ಕಳೆದುಕೊಳ್ಳುವಂತಾಯಿತು. ತೀವ್ರವಾಗಿ ಗಾಯಗೊಂಡಿರುವಂತಹ ಮತ್ತೊಬ್ಬ ಭಾರತೀಯ ನಾವಿಕ ಆಸ್ಪತ್ರೆಯಲ್ಲಿ ಜೀವನ್ ಮರಣದ ನಡುವೆ ಹೋರಾಟ ನಡೆಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೌದು, ಯಾಕಂತ ಹೇಳಿದ್ರೆ ರಷ್ಯಾ ಮತ್ತು ಉಕ್ರೇನ್ನ ನಡುವೆ ಯುದ್ಧ ನಡೀತಾ ಇದ್ದ ಸಂದರ್ಭದಲ್ಲಿ ಈ ಕ್ಷಿಪಣಿ ದಾಳಿಯಿಂದ ಭಾರತಕ್ಕಾಗಿರುವಂತಹ ನಷ್ಟ ಏನು? ಭಾರತ ಇವತ್ತು ಭಾರತೀಯ ನಾವಿಕರನ್ನು ಕಳೆದುಕೊಂಡಿದೆ. ಹಾಗಾದರೆ ಅವರು ಯಾರು? ಯಾವ ನಾವಿಕರನ್ನು ಭಾರತ ಕಳ್ಕೊಂಡಿದೆ? ಇದನ್ನು ಭಾರತ ಯಾವ ರೀತಿ ಖಂಡಿಸುತ್ತೆ? ಜಾಗತಿಕ ಮಟ್ಟದಲ್ಲಿ ಯುದ್ಧ ದೊಡ್ಡ ಮಟ್ಟದಲ್ಲಿ ಒಂದು ಕಡೆ ನೀವು ಗಮನಿಸ್ತಾ ಇದ್ದೀರಿ, ಅಮೇರಿಕ ಮತ್ತು ಇರಾನ್ನ ನಡುವೆ, ರಷ್ಯಾ ಮತ್ತು ಉಕ್ರೇನ್ನ ನಡುವಿನ ಯುದ್ಧ ಇನ್ನೂ ಕೂಡ ನಿಂತಿಲ್ಲ. ಇತರ ರಾಷ್ಟ್ರಗಳಿಗೆ ಇದು ಎಷ್ಟರ ಮಟ್ಟಿಗೆ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ ಅನ್ನೋದು ನಿಜಕ್ಕೂ ಕೂಡ ಆತಂಕಕಾರಿ. ಇಲ್ಲಿ ಭಾರತದ ನಾವಿಕರು ಸಾವಿಗೀಡಾಗಿದ್ದಾರೆ. ಆ ಡೀಟೇಲ್ಸನ್ನು ಈಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕೇರಳದ ಕಾಸರಗೋಡಿನ 26 ವರ್ಷದ ನಾವಿಕ ಅಖಿಲ್ ಜೋಯನ್ ಸಾವಿಗೀಡಾಗಿದ್ದಾರೆ. ಜೋಳದ ಮೂಟೆಗಳನ್ನು ಹೊತ್ತು ಸಾಕ್ತಾ ಇದ್ದಂತಹ MV ಗೋಲ್ಡನ್ ಲಿಯೋ ಹಡಗು ಅದು ಈಗ ಅದು ಸ್ಮಶಾನವಾಗಿ ಬದಲಾಗ್ಬಿಟ್ಟಿದೆ. ರಷ್ಯಾದ ಕ್ರೂಸ್ ಕ್ಷಿಪಣಿಗಳು ಹಡಗನ್ನು ಅಪ್ಪಳಿಸಿದಾಗ ಅಲ್ಲಿದ್ದ ಭಾರತೀಯ ನಾವಿಕರ ಸ್ಥಿತಿ ಏನಾಗಬಹುದು ಅನ್ನುವಂತಹ ಕಲ್ಪನೆ ನಿಜಕ್ಕೂ ಕೂಡ ಭಯಾನಕ. ಗುರುಪ್ರೀತ್ ಸಿಂಗ್ ಭಟ್, ಜಗನ್ ಸಿಂಗ್ ಮತ್ತು ಅಭಿಷೇಕ್ ನಿಷಾದ್ ಬಲಿಯಾಗಿದ್ದಾರೆ. ಉಲ್ಲೇಖ ಮಾಡ್ತಾ ಇದ್ದೆ, ಭಾರತದ ನಾವಿಕರ ಸಾವು ಸಂಭವಿಸಿರುವಂಥದ್ದು. ಮುಂಬೈ ಮೂಲದ ಓಷನ್ ಗ್ರೇಸ್ ಶಿಪ್ಪಿಂಗ್ ಒಡೆತನದ ಹಡಗದು. ಮತ್ತೊಮ್ಮೆ ಉಲ್ಲೇಖ ಮಾಡ್ತಾ ಇದ್ದೀನಿ, ಮುಂಬೈ ಮೂಲದ ಓಷನ್ ಗ್ರೇಸ್ ಶಿಪ್ಪಿಂಗ್ ಲಿಮಿಟೆಡ್ ಒಡೆತನದ ಹಡಗು. ಉಕ್ರೇನ್ನ ಒಡೆಸ್ಸಾ ಬಂದರು ಸಮೀಪ ರಷ್ಯಾ ನಡೆಸಿದ ಭೀಕರ ಕ್ಷಿಪಣಿ ದಾಳಿಯದು. ಬಲಿಯಾದ ಭಾರತೀಯ ನಾವಿಕರ ಸಂಖ್ಯೆ 4. ಇಡೀ ದೇಶವೇ ಕಣ್ಣೀರಲ್ಲಿ ಕೈತೊಳೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮೃತರನ್ನು ಕೇರಳದ ಕಾಸರಗೋಡು ಮೂಲದ 26 ವರ್ಷದ ಯುವ ನಾವಿಕ ಅಖಿಲ್ ಜೋಯನ್, ಗುರುಪ್ರೀತ್ ಸಿಂಗ್, ಜಗನ್ ಸಿಂಗ್, ಅಭಿಷೇಕ್ ಅಂತ ಗುರುತಿಸಲಾಗಿದೆ. ಹಾಗಾದರೆ ಇಂತಹ ಘಟನೆಗಳು ಸಂಭವಿಸಿದ ಸಂದರ್ಭದಲ್ಲಿ ಭಾರತ ಯಾವ ಸಂದೇಶವನ್ನು ರವಾನೆ ಮಾಡುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ. ಆ ಡೀಟೇಲ್ಸನ್ನು ನೋಡ್ತಾ ಹೋಗೋದಾದರೆ, ದೆಹಲಿಯಿಂದ, ಕೇಂದ್ರ ಸರ್ಕಾರದಿಂದ ಮಾಸ್ಕೋಗೆ ಒಂದು ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಲಾಗಿದೆ. ಈ ಘಟನೆಯನ್ನು ತೀವ್ರವಾಗಿ ಭಾರತ ಸರ್ಕಾರ ಖಂಡಿಸಿದೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಭಾರತೀಯರ ನಾವಿಕರ ಈ ಸಾವಿಗೆ ಸಂಬಂಧಪಟ್ಟಂತೆ
ಅಂದರೆ ಉಕ್ರೇನ್ ಬಂದರಿನಲ್ಲಿ ರಷ್ಯಾ ನಡೆಸಿದಂತಹ ಕ್ಷಿಪಣಿ ದಾಳಿಗೆ ಭಾರತೀಯ ನಾವಿಕರು ಬಲಿಯಾಗುತ್ತಿದ್ದಂತೆ ಭಾರತದ ವಿದೇಶಾಂಗ ಸಚಿವಾಲಯ ತೀವ್ರ ಆಕ್ರೋಶವನ್ನು ಹೊರಹಾಕಿದೆ. ದಾಳಿಯನ್ನು ಕಟುವಾಗಿ ಖಂಡಿಸಿದೆ. ವಾಣಿಜ್ಯ ಸಾಗಣೆಯನ್ನು ಗುರಿಯಾಗಿಸಿಕೊಂಡು ಮುಗ್ಧ ನಾಗರಿಕ ಸಿಬ್ಬಂದಿಯನ್ನು ಅಪಾಯಕ್ಕೆ ಸಿಲುಕಿಸುವುದು, ಅಂತಾರಾಷ್ಟ್ರೀಯ ನೌಕಾಯಾನ ಮತ್ತು ವ್ಯಾಪಾರದ ಸ್ವಾತಂತ್ರ್ಯಕ್ಕೆ ಅಡ್ಡಿಪಡಿಸುವುದು ಅತ್ಯಂತ ಶೋಚನೀಯ ಮತ್ತು ಎಂದಿಗೂ ಒಪ್ಪೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಭಾರತ ಸರ್ಕಾರ ಇಲ್ಲಿ ರವಾನೆ ಮಾಡಿದೆ. ಮೃತ ನಾವಿಕರ ಕುಟುಂಬಗಳಿಗೆ ಸಂತಾಪವನ್ನು ಸೂಚಿಸಿರುವಂಥ ವಿದೇಶಾಂಗ ಸಚಿವಾಲಯ ರಷ್ಯಾ ಹೆಸರನ್ನು ನೇರವಾಗಿ ಉಲ್ಲೇಖಿಸಿಲ್ಲ. ಲೆಟ್ ಅಸ್ ಮಾರ್ಕ್ ದಿಸ್ ಪಾಯಿಂಟ್. ರಷ್ಯಾದ ಹೆಸರನ್ನು ನೇರವಾಗಿ ಉಲ್ಲೇಖಿಸದಿದ್ದರೂ ಯುದ್ಧದ ಹೆಸರಿನಲ್ಲಿ ಮುಗ್ಧ ಭಾರತೀಯರ ಪ್ರಾಣ ತೆಗೆಯೋದನ್ನು ಸಹಿಸೋದಿಲ್ಲ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನು ಇಲ್ಲಿ ರವಾನೆ ಮಾಡಲಾಗಿದೆ. ಜೊತೆಗೆ ನೀವು ಗಮನಿಸಬಹುದು, ಭಾರತೀಯ ಪ್ರಾಣ ತೆಗೆಯೋದನ್ನು ಅದು ಹೇಗೆ ಭಾರತ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ? ಹಾಗಾಗಿ ಈ ಪ್ರಾಣ ತೆಗೆಯೋದನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಲಾಗಿದೆ. ತಕ್ಷಣವೇ ಇಂಥ ಭೀಕರ ಯುದ್ಧಗಳನ್ನು ನಿಲ್ಲಿಸಬೇಕು, ಸಂಘರ್ಷಕ್ಕೆ ರಾಜತಾಂತ್ರಿಕ ಮಾತುಕತೆಯ ಮೂಲಕ ಪರಿಹಾರವನ್ನು ಕಂಡುಕೊಳ್ಳುವ ಅಗತ್ಯತೆ ಇದೆ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದೆ. ರೈಟ್, ಮುಂದಿನ ವಿಚಾರವನ್ನು ನಾವು ನೋಡ್ತಾ ಹೋಗೋದಾದರೆ, ಇಂಥ ಯುದ್ಧದ ಸನ್ನಿವೇಶದಲ್ಲಿ ಆಹಾರ ಅಂತ ನಾವು ವಿಶೇಷವಾಗಿ ಗಮನ ಹರಿಸಬೇಕಾಗತ್ತೆ. ಆ ಜಾಗತಿಕ ಸರಪಳಿಗೆ ಬಹಳ ದೊಡ್ಡ ಹೊಡೆತವನ್ನು ಈ ಯುದ್ಧಗಳು ನೀಡ್ತಾ ಇದ್ದಾವೆ. ಅದರ ಬಗ್ಗೆ ಒಂದಷ್ಟು ಪಾಯಿಂಟ್ಸ್ ಇದೆ. ಯಾಕಂತ ಹೇಳಿದ್ರೆ, ಇವತ್ತು ದೇಶ ತಗೊಳ್ಳಿ, ವಿದೇಶ ತಗೊಳ್ಳಿ, ಯುದ್ಧದ ಸನ್ನಿವೇಶ ತಗೊಳ್ಳಿ, ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಆಹಾರದ ಸರಬರಾಜು ಪ್ರಕ್ರಿಯೆಗಳು ನಡೆಯುತ್ತೆ. ಅಂದರೆ ಆಮದು ರಫ್ತಿನ ಪ್ರಕ್ರಿಯೆಗಳು ನಿರಂತರವಾಗಿ ನಡೆಯುವಂಥದ್ದು. ಇಂಥ ಯುದ್ಧದ ಸನ್ನಿವೇಶದಲ್ಲಿ ಆಹಾರ ಸರಪಳಿ ಏನಿದೆ, ಆ ಜಾಗತಿಕ ಸರಪಳಿಗೆ ಬಹಳ ದೊಡ್ಡ ಹೊಡೆತವನ್ನು ಕೊಡುವಂಥ ಸಾಧ್ಯತೆ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಡೀಟೇಲ್ಸ್ ನಿಮ್ಮ ಮುಂದೆ. ರೈಟ್, ರಷ್ಯಾ ಉಕ್ರೇನ್ ಯುದ್ಧ ಆಗ್ತಾ ಇದೆ. ಯುದ್ಧದ ಪರಿಣಾಮ ಭಾರತದ ನಾವಿಕರು ಒಂದು ಕಡೆ ಸಾವಿಗೀಡಾಗಿದ್ದರೆ, ಜಾಗತಿಕ ಮಟ್ಟದಲ್ಲಿ ಆಹಾರ ಸರಪಳಿಗೆ ಇದು ಯಾವ ರೀತಿ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ ನೋಡೋದಾದರೆ, ಇದು ಬಹಳ ದೊಡ್ಡ ಬ್ರೇಕನ್ನು ತಂದೊಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹೌದು, ಉಕ್ರೇನ್ನಿಂದ ವಿಶ್ವದ ಹಸಿವು ನೀಗಿಸುವುದಕ್ಕೆ ಜೋಳ ಮತ್ತು ಹಲವಾರು ಸರಕುಗಳನ್ನು ಹೊತ್ತು ಸಾಗ್ತಾ ಇದ್ದಂತಹ ವಾಣಿಜ್ಯ ಹಡಗಿನ ಮೇಲಾಗಿರುವಂಥ ದಾಳಿ ಇದು. KH-59, KH-69 ತರಹದ ವಿನಾಶಕಾರಿ ಕ್ರೂಸ್ ಕ್ಷಿಪಣಿಗಳು ಜಾಗತಿಕ ಆಹಾರ ಪೂರೈಕೆ ಸರಪಳಿಗೆ ತೀವ್ರ ಕುತ್ತು ತಂದೊಡ್ಡಿದೆ. ವಿಶ್ವದ ಆಹಾರ ಭದ್ರತೆಯನ್ನು ಧ್ವಂಸಗೊಳಿಸೋದಕ್ಕೆ, ಕಡಲ ಕಾರಿಡಾರನ್ನು ಇಲ್ಲವಾಗಿಸೋದಕ್ಕೆ, ಲೆಟ್ ಮೀ ರಿಪೀಟ್ ಅಗೇನ್, ವಿಶ್ವದ ಆಹಾರ ಭದ್ರತೆಯನ್ನು ಧ್ವಂಸಗೊಳಿಸೋದಕ್ಕೆ ಯಾವ ನ್ಯಾಯ ಇದು? ಏನು ಮಾಡೋದಕ್ಕೆ ಹೊರಟಿದ್ದಾವೆ ಯುದ್ಧಗಳು? ಆಯಾ ದೇಶದ ಮುಖ್ಯಸ್ಥರು, ಪ್ರಧಾನಿಗಳು, ಅಧ್ಯಕ್ಷರು ಸರ್ವಾಧಿಕಾರಿ ಧೋರಣೆಯನ್ನು ಅನುಸರಿಸಿ ಯಾವ ಪರಿಸ್ಥಿತಿಗೆ ದೇಶಗಳನ್ನು ತಂದೊಡ್ತಾ ಇದ್ದಾರೆ, ತಂದು ನಿಲ್ಲಿಸ್ತಿದ್ದಾರೆ ಅನ್ನುವಂಥ ಪ್ರಶ್ನೆ. ಆ ವಿಶ್ವದ ಆಹಾರ ಸರಪಳಿ, ಆ ಭದ್ರತೆಯನ್ನು ಧ್ವಂಸಗೊಳಿಸೋದಕ್ಕೆ, ಕಡಲ ಕಾರಿಡಾರ್ಗಳನ್ನು ಇಲ್ಲವಾಗಿಸೋದಕ್ಕೆ ಪುಟಿಲ್ ಪಡೆ ಉದ್ದೇಶಪೂರ್ವಕವಾಗಿ ಈ ಕೃತ್ಯವನ್ನು ಎಸಗಿದೆ ಅಂಥೇಳಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಕಪ್ಪು ಸಮುದ್ರದಲ್ಲಿ ವಿದೇಶಿ ಹಡಗುಗಳ ಸಂಚಾರಕ್ಕೆ ಪ್ರಾಣಾಪಾಯ ತಂದೊಡ್ಡಿರುವಂತಹ ಹಾಗೂ ಮುಗ್ಧ ಭಾರತೀಯ ನಾವಿಕರ ಬಲಿ ಪಡೆದಂತಹ ಈ ಭೀಕರ ದಾಳಿಯ ವಿರುದ್ಧ ಈಗಾಗಲೇ ಬಹಳಷ್ಟು ಆಕ್ರೋಶ ಅನ್ನೋದು ವ್ಯಕ್ತವಾಗಿದೆ. ಹಾಗಂತ ಇಂತಹ ದಾಳಿಗಳಾದ ಸಂದರ್ಭದಲ್ಲಿ ಸಮುದ್ರದಲ್ಲಿ ಹಡಗುಗಳ ಸಂಚಾರ ನಿಂತು ಹೋಗುತ್ತಾ? ನೋ, ಇದೊಂದು ನಿರಂತರವಾದಂತಹ ಪ್ರಕ್ರಿಯೆ. ದೇಶಗಳ ನಡುವೆ ರಫ್ತು, ಆಮದು, ಆಹಾರದ ವಿನಿಮಯ ಪ್ರಕ್ರಿಯೆಗಳು ನಿರಂತರವಾಗಿ ಸಾಗ್ತಾನೆ ಇರುತ್ತೆ. ಇವತ್ತು ಭಾರತದ 4 ನಾವಿಕರ ಸಾವು ಸಂಭವಿಸಿದೆ. ಹಾಗಂತ ಈ ಆಮದು ರಫ್ತು ಪ್ರಕ್ರಿಯೆಗಳು ನಿಂತು ಹೋಗುತ್ತಾ? ಆ ಸಮುದ್ರ ಅಥವಾ ಕಡಲಿನಲ್ಲಿರುವಂತಹ ನಾವಿಕರ ರಕ್ಷಣೆಯನ್ನು ಯಾರು ಮಾಡ್ತಾರೆ? ಅವರೆಲ್ಲ ಸುರಕ್ಷಿತವ? ಹೀಗೆ ಹಲವಾರು ಪ್ರಶ್ನೆಗಳು ಉದ್ಭವಿಸುತ್ತೆ. ಇವತ್ತು DNA ಅದರ ಬಗ್ಗೆ ಕೂಡ ಡೀಟೇಲ್ ಆಗಿ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಹೌದು, ಇದು ನಿರಂತರವಾದಂತಹ ಆಹಾರ ಸರಪಳಿಯ ಪ್ರಕ್ರಿಯೆ. ಇಂತಹ ಸಂದರ್ಭದಲ್ಲಿ ಯುದ್ಧಗಳು ನಡೆದಾಗ
ಆ ಕಡಲಿನಲ್ಲಿರುವಂತಹ ಹಡಗುಗಳಿರಬಹುದು, ಆ ಸರಕಿರಬಹುದು, ಅಲ್ಲಿರುವಂಥ ನಾವಿಕರು ಸುರಕ್ಷಿತವೇ ಅನ್ನುವಂಥ ಪ್ರಶ್ನೆ ಉದ್ಭವಿಸುತ್ತೆ. ರೈಟ್, ವಿಶ್ವದಾದ್ಯಂತ ಸಾಗರ ಸಾರಿಗೆ ಅಗ್ರಗಣ್ಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ವಾಣಿಜ್ಯ ನೌಕೆಗಳಲ್ಲಿ ಕಾರ್ಯನಿರ್ವಹಿಸುವಂಥ ಸುಮಾರು 2.5 ಲಕ್ಷಕ್ಕೂ ಹೆಚ್ಚು ಭಾರತೀಯ ನಾವಿಕರ ಸುರಕ್ಷತೆ ಬಗ್ಗೆ ತೀವ್ರ ಕಳವಳ ವ್ಯಕ್ತವಾಗ್ತಾ ಇದೆ. ಲೆಟ್ ಮೀ ರಿಪೀಟ್ ದ ಡಿಜಿಟ್. 2.5 ಲಕ್ಷಕ್ಕೂ ಹೆಚ್ಚು ಭಾರತೀಯ ನಾವಿಕರು ಕಡಲುಗಳಲ್ಲಿದ್ದಾರೆ, ಸಮುದ್ರದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಆಹಾರ ಸರಪಳಿ ಅಥವಾ ಆಹಾರ ವಿನಿಮಯ ಪ್ರಕ್ರಿಯೆಗಳು ನಡೆಯೋದೇ ಹೇಗೆ ಅಂದರೆ ಸಾಗರ ಸಾರಿಗೆ ವ್ಯವಸ್ಥೆ ನಿರಂತರವಾಗಿ ನಡೀತಾನೇ ಇರುತ್ತೆ. ಸೊ ಹಾಗಾಗಿ ರಷ್ಯಾದ ಭೀಕರ ಕ್ಷಿಪಣಿಯ ಅಟ್ಟಹಾಸಕ್ಕೆ ಒಂದು ಕಡೆ ಭಾರತೀಯ ಸಿಬ್ಬಂದಿ ಬಲಿಯಾಗ್ತಾ ಇದ್ದರೆ, ಇತ್ತ ಕೆಂಪು ಸಮುದ್ರ ಮತ್ತು ಅರಬ್ಬಿ ಸಮುದ್ರದಲ್ಲಿ ಹೌತಿ ಬಂಡುಕೋರರ ಡ್ರೋನ್ ಹಾಗೂ ಕ್ಷಿಪಣಿ ದಾಳಿಗಳು ನಿರಂತರವಾಗಿ ಬೆದರಿಕೆಯನ್ನು ಒಡ್ತಾ ಇದೆ. ಇದೊಂಥರ ಅಡಕತ್ರಿಯಲ್ಲಿ ಸಿಕ್ಕಾಕೊಂಡಿರುವ ಸನ್ನಿವೇಶ. ದೇಶಗಳ ಮೇಲೆ ಆಹಾರ ವಿನಿಮಯ ಪ್ರಕ್ರಿಯೆಗಳು ನಡೀಬೇಕು, ಮಗದೊಂದು ಕಡೆ ಯುದ್ಧದ ಸನ್ನಿವೇಶ. ಇಂಥ ಸಂದರ್ಭದಲ್ಲಿ ನಾವಿಕರ ಸುರಕ್ಷತೆಯ ಬಗ್ಗೆ ಪ್ರಶ್ನೆ ಹೋಗುತ್ತಿದೆ. ಭಾರತೀಯ ಸಾಗರ ತಜ್ಞರು ನಾವಿಕರ ಭದ್ರತೆಯ ಕುರಿತು ತೀವ್ರ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಯುದ್ಧ ಪೀಡಿತ ಹಾಗೂ ಅಪಾಯಕಾರಿ ಜಲ ಪ್ರದೇಶಗಳಲ್ಲಿ ವಾಣಿಜ್ಯ ನೌಕೆಗಳು ಸಂಚರಿಸದಂತೆ ಶೀಘ್ರದಲ್ಲೇ ಹೊಸ ಸುರಕ್ಷತಾ ಮಾರ್ಗಸೂಚಿ ಪ್ರಕಟಿಸುವ ಅನಿವಾರ್ಯತೆ ಇದೆ. ಬಟ್ ಹೇಗದು? ಅದೇ ಹಡಗಿನ ಸಂಚಾರ, ಅದೇ ರೀತಿ ಆಹಾರದ ವಿನಿಮಯ ಅನ್ನೋದು ಅಥವಾ ಸರಕು ಸಾಗಣೆ ಅನ್ನೋದು ಈ ಮಾರ್ಗಗಳ ಮೂಲಕವೇ ಆಗಬೇಕು. ಬಹುತೇಕ 75% ಅನ್ಕೋಬಹುದು ಈ ಸಾಗರ ಸಾರಿಗೆ ಅನ್ನೋದು. ಬಟ್ ಪರ್ಯಾಯ ಮಾರ್ಗಸೂಚಿ ಅಂದರೆ ಅದು ಹೇಗೆ? ಅದೊಂದು ಕ್ಯೂರಿಯಾಸಿಟಿ ಇದೆ. ಪ್ರಧಾನಿ ನರೇಂದ್ರ ಮೋದಿ ರಾಜತಾಂತ್ರಿಕ ಬಲ ರಷ್ಯಾ ಹಾಗೂ ಉಕ್ರೇನ್ ಮಧ್ಯೆ ಭಾರತೀಯ ಜೀವ ರಕ್ಷಣೆಗೆ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗತ್ತೆ, ಎಷ್ಟರ ಮಟ್ಟಿಗೆ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಎಷ್ಟರ ಮಟ್ಟಿಗೆ ಭಾರತದ ನಾವಿಕರ ರಕ್ಷಣೆಯನ್ನು ಮಾಡುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗತ್ತೆ. ರೈಟ್.